ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿಯ ಹುಲುಗುಮ್ಮನಹಳ್ಳಿಯಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು, ಐಐಎಸ್ಸಿ ವಿಜ್ಞಾನಿಗಳು ಪ್ರತಿನಿತ್ಯ ನಿರಂತರವಾಗಿ ವರದಿ ನೀಡುತ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ಒಳಚರಂಡಿ ನೀರು ಕೆರೆಗೆ ಹರಿಯುತ್ತಿದೆ. ಅದನ್ನು ಯಾರೂ ಕೇಳುವವರೇ ಇಲ್ಲ. ನ್ಯಾಯಾಲಯದಲ್ಲೂ ದೂರು ದಾಖಲಾಗಿದ್ದು ಎಲ್ಲಾ ಮಾಹಿತಿಯನ್ನು ನ್ಯಾಯಾಲಯಕ್ಕೂ ಸಲ್ಲಿಸಲಾಗಿದೆ. ಕೇವಲ ಬಾಯಿ ಚಪಲಕ್ಕೆ ಮಾತನಾಡುವುದು ಸರಿಯಲ್ಲ ಎಂದರು. ತಾಲೂಕಿನಲ್ಲಿ ದೊಡ್ಡ ಮಟ್ಟದಲ್ಲಿ ಕೈಗಾರೀಕರಣ ಆಗುತ್ತಿದೆ. ಕೈಗಾರಿಕಾ ಪ್ರಾಂಗಣಗಳ ಸ್ಥಾಪನೆಯಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗುತ್ತಿದ್ದು ಹಂತ ಹಂತವಾಗಿ ಬಗೆಹರಿಸಲಾಗುತ್ತಿದೆ ಎಂದರು. ಹುಲುಗುಮ್ಮನಹಳ್ಳಿಯಿಂದ ಕೈವಾರಕ್ಕೆ ಜಿಲ್ಲಾ ಪಂಚಾಯಿತಿ ಅನುದಾನದಲ್ಲಿ 56 ಲಕ್ಷ ರು ವೆಚ್ಚದಲ್ಲಿ ರಸ್ತೆ ಮಂಜೂರಾಗಿದ್ದು ಮತ್ತೆ 48 ಲಕ್ಷ ರುಗಳ ಅಗತ್ಯವಿದೆ ಎಂದು ಅಧಿಕಾರಿಗಳು ವರದಿ ನೀಡಿದ್ದಾರೆ. ಉತ್ತಮ ಗುಣಮಟ್ಟದ ರಸ್ತೆಗಾಗಿ ಹೆಚ್ಚುವರಿ ಅನುದಾನವನ್ನು ಮಂಜೂರು ಮಾಡಲಾಗುವುದು ಎಂದರು. ಕೈವಾರ ಹೋಬಳಿಯ ಗುಟ್ಟಹಳ್ಳಿ ರಸ್ತೆ, ತಳಗವಾರ ಹೊಸಳ್ಳಿ ರಸ್ತೆ, ನಾಯಂದ್ರಹಳ್ಳಿಯಿಂದ ಚಿಕ್ಕಕಟ್ಟಿಗೇನಹಳ್ಳಿ ರಸ್ತೆಯನ್ನು ಅಭಿವೃದ್ಧಿಪಡಿಸಿ ನೇರ್ನಹಳ್ಳಿವರೆಗೂ ಸಂಪರ್ಕಿಸಲಾಗಿದೆ. ಹೊಸಹಳ್ಳಿ ಅಟ್ಟೂರು ರಸ್ತೆಯನ್ನು ಏಷ್ಯನ್ ಅಭಿವೃದ್ಧಿ ಬ್ಯಾಂಕಿನ ಸಾಲ ಯೋಜನೆಯಲ್ಲಿ ಸೇರಿಸಲಾಗಿದೆ. ಕೈವಾರ ಹೋಬಳಿಯ ಮಡಬಹಳ್ಳಿ ಬಳಿ ಕಾರ್ಮಿಕ ಇಲಾಖೆಯಿಂದ 45 ಕೋಟಿ ವೆಚ್ಚದಲ್ಲಿ ಶ್ರಮಿಕರ ವಸತಿ ಶಾಲೆ ಸ್ಥಾಪನೆಯಾಗಲಿದೆ. 10 ಎಕರೆ ಜಾಗವನ್ನು ಮಂಜೂರು ಮಾಡಲಾಗಿದೆ. ಅದರ ಸಮೀಪದಲ್ಲೇ ರಮಾಬಾಯಿ ಅಂಬೇಡ್ಕರ್ ವಸತಿ ಶಾಲೆ ಆರಂಭವಾಗಲಿದ್ದು 10 ಎಕರೆ ಸ್ಥಳವನ್ನು ಮಂಜೂರು ಮಾಡಲಾಗಿದೆ. ದೊಡ್ಡಗಂಜೂರು ಗ್ರಾಮದ ಬಳಿ ಹಿಂದುಳಿದ ವರ್ಗಗಳ ಇಲಾಖೆಯಿಂದ ವಸತಿ ಶಾಲೆಗಾಗಿ 10 ಎಕರೆ ಜಾಗವನ್ನು 2012ರಲ್ಲೇ ಮಂಜೂರು ಮಾಡಿಸಿದೆ. ಆದರೆ ನಂತರ ಅದರ ಬಗ್ಗೆ ಯಾರೂ ಗಮನ ಹರಿಸದೆ ಮಂಜೂರು ಆಗಿದ್ದ ಶಾಲೆಯೇ ಆರಂಭವಾಗದೆ ವಾಪಸ್ ಹೋಗಿತ್ತು. ಮತ್ತೆ ಮರು ಮಂಜೂರಾತಿ ಮಾಡಿಸಿದ್ದೇನೆ ಎಂದರು. ಕೈವಾರ ಪಟ್ಟಣ ಪಂಚಾಯಿತಿ ಅನುಷ್ಠಾನಗೊಂಡಿದ್ದು ದಾಖಲೆಗಳ ಹಸ್ತಾಂತರ ನಡೆಯುತ್ತಿದೆ. ಸ್ಥಾನಗಳ ಮರು ಹಂಚಿಕೆ, ಕ್ಷೇತ್ರಗಳ ಮರು ವಿಂಗಡಣೆಯಾಗಲಿದೆ. ಪ್ರಾರಂಭದಲ್ಲಿ ಕೈವಾರ ಮಸ್ತೇನಹಳ್ಳಿ ಪಟ್ಟಣ ಪಂಚಾಯಿತಿ ಎಂದು ಹೆಸರಿತ್ತು. ಅದನ್ನು ಕೈವಾರ ಪಟ್ಟಣ ಪಂಚಾಯಿತಿ ಎಂದು ಬದಲಿಸಲು ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದರು. ಕೈವಾರದಿಂದ ಬರ್ತಕ್ಕಂಥ ರಸ್ತೆ ಕಾಮಗಾರಿಯ ಪ್ರಾರಂಭ ಪೂಜೆಯನ್ನ ಮಾಡತಕ್ಕಂಥ ಕಾರ್ಯಕ್ರಮ ಇವತ್ತು ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ನಮ್ಮ ಈ ಭಾಗದ ಎಲ್ಲ ಹಿರಿಯ ಮುಖಂಡರೇ, ಕೈವಾರ ಹೋಬಳಿಯ ಇತರ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಗೌರವಾನ್ವಿತ ಸದಸ್ಯರಿಂದ ಈ ರಸ್ತೆ ಸಮಸ್ಯೆ ನಮ್ಮನ್ನ ಎಲ್ಲರೂ ಆಗಬೇಕು ಅಂತ ಹೇಳಿ ಬೇಡಿಕೆಯನ್ನು ಇಟ್ಟಿದ್ರು. ತಮಗೆ ಗೊತ್ತಿದೆ, ಈಗ ನಾವು ಇಲ್ಲಿ ಕೆಲವು ರಸ್ತೆಗಳು ಬಹಳ ಹದಗೆಟ್ಟಿರ್ತಕ್ಕಂಥದ್ದನ್ನ ನಾವು ಇತ್ತೀಚೆಗೆ ಮಾಡಿಸಿದ್ದೀವಿ. ಆದರೆ ಇನ್ನ ದೊಡ್ಡ ಮಟ್ಟದಲ್ಲಿ ಇನ್ನ ಕೆಲವು ರಸ್ತೆಗಳ ಕಾಮಗಾರಿ ಆಗಬೇಕಿತ್ತು. ಈಗ ಪ್ರಾರಂಭದಲ್ಲಿ ನಾವು ಇದೇ ಹಿಂದೆ ಹಳೆ ಪಂಚಾಯಿತಿ ಲೆಕ್ಕ ನೋಡಿದಾಗ ಈಗ ಗುಟ್ಟಳ್ಳಿಯಿಂದ ಬರ್ತಕ್ಕಂಥ ರಸ್ತೆ ಅದು ಕಾಮಗಾರಿ ಅಲ್ಲಿ ಅರ್ಧ ನಿಂತೋಗಿತ್ತು. ಅದನ್ನ ನಾವು ಪೂರ್ಣ ಮಾಡಿದ್ವಿ. ಇಲ್ಲಿ ಈ ಕಡೆ ತಳಗವಾರ ಹೊಸಳ್ಳಿಯಿಂದ ಸುಬ್ರಾನ್ಪೇಟೆಗೆ ಹೋಗುವಂತ ಅದೊಂದು ಪೀಸ್ ಒಂದು ಪೆಂಡಿಂಗ್ ಇತ್ತು, ಅದನ್ನ ಮಾಡಿಸಿದ್ವಿ. ಇದಾದ ನಂತರ ಇದೇ ಕೈವಾರ ಹೋಬಳಿಯಲ್ಲಿ ನಮ್ಮ ನಾಯಂದ್ರಹಳ್ಳಿಯಿಂದ ಹಿಡಿದು ಚಿಕ್ಕಟಗೇನಹಳ್ಳಿ ಮುಖಾಂತರ ಸುಮಾರು ಬಹಳ ವರ್ಷಗಳಿಂದ ಅದು 15-20 ವರ್ಷಗಳಿಂದ ಅದು ಸಮಸ್ಯೆ ಆಗ್ತಿತ್ತು. ಅದನ್ನ ಮಾಡಿಸೋದ್ರ ಜೊತೆಗೆ ನೆನ್ಕಲ್ಗೂ ಅದನ್ನ ಸಂಪರ್ಕ ಮಾಡುವಂತ ರಸ್ತೆಯನ್ನ ಮಾಡಿಸಿದ್ವಿ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ.